ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಭೂಮಿ ಸೌರಮಂಡಲದಲ್ಲಿರುವ ಒಂದು ಸುಂದರ ಮತ್ತು ವಿಶಿಷ್ಟವಾದ ಗ್ರಹ. ನಮ್ಮ ಭೂಮಿಯ ಮೇಲೆ ಸುಮಾರು 195 ದೇಶಗಳಿವೆ. ಈ ಎಲ್ಲ ದೇಶಗಳಲ್ಲಿ ಹಗಲು ಮತ್ತು ರಾತ್ರಿ ಅನ್ನೋದು ಸಮನಾಗಿರುತ್ತದೆ. ಆದರೆ ಭೂಮಿಯ ಮೇಲೆ ಕೆಲವು ಪ್ರದೇಶಗಳಲ್ಲಿ ರಾತ್ರಿ ಅನ್ನೋದೇ ಇರುವುದಿಲ್ಲ. ಹೌದು ಸ್ನೇಹಿತರೆ, ನೀವು ಕೇಳ್ತಿರೋದು ನಿಜಾನೇ. ನಮ್ಮ ಭಾರತ ದೇಶದಲ್ಲಿ 12 ಗಂಟೆ ರಾತ್ರಿ ಮತ್ತು 12 ಗಂಟೆ ಹಗಲು ಇರುತ್ತೆ. ಇದು ನಿಮ್ಮೆಲ್ಲರಿಗೂ ಗೊತ್ತು. ಆದರೆ ಪ್ರಪಂಚದ ಕೆಲವು ರಾಷ್ಟ್ರಗಳಲ್ಲಿ ರಾತ್ರಿ ಅನ್ನೋದೇ ಇರುವುದಿಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಆ ದೇಶಗಳ ಜೊತೆ ಸೂರ್ಯ ಆಟವಾಡುತ್ತಿರುತ್ತಾನೆ. ಈ ರೀತಿ ಕೆಲವು ತಿಂಗಳುಗಳ ಕಾಲ ಹಾಗೇ ಇರುತ್ತೆ. ಇಂಥ ಪ್ರದೇಶಗಳಲ್ಲಿ ಮಾನವನ ದಿನನಿತ್ಯ ಜೀವನ ತುಂಬಾ ವಿಭಿನ್ನವಾಗಿರುತ್ತೆ. ರಾತ್ರಿ ಅನ್ನೋದೇ ಇಲ್ವಾ ಅಂದರೆ ನಿಮ್ಮಲ್ಲಿ ಪ್ರಶ್ನೆ ಕೂಡ ಬರಬಹುದು. ಹೌದು ಸ್ನೇಹಿತರೆ, ಇದು ನಮ್ಮ ಪ್ರಕೃತಿಯ ಒಂದು ವಿಸ್ಮಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ಈ ವಿಸ್ಮಯಗಳನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ. ಸ್ನೇಹಿತರೆ, ನಾನು ಆವಾಗಲೇ ಹೇಳಿದ ಹಾಗೆ ನಮ್ಮ ಭೂಮಿಯ ಮೇಲೆ ಸುಮಾರು 195 ದೇಶಗಳಿವೆ. ಇದರಲ್ಲಿ 95% ದೇಶಗಳಲ್ಲಿ ಹಗಲು ಮತ್ತು ರಾತ್ರಿ ಸಮನಾಗಿರುತ್ತದೆ. ಆದರೆ ಇನ್ನುಳಿದ 5% ದೇಶಗಳಲ್ಲಿ ಹಗಲು ಮತ್ತು ರಾತ್ರಿ ಅನ್ನೋದೇ ಕೆಲವು ತಿಂಗಳು ಕಾಲ ಇರುತ್ತೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಪ್ರಪಂಚದಲ್ಲಿ ಯಾವ ದೇಶಗಳಲ್ಲಿ ರಾತ್ರಿ ಇರುವುದಿಲ್ಲ ಅಂತ ನೋಡೋಣ. ಈ ವಿಡಿಯೋ ತುಂಬಾ ವಿಶೇಷ ಮತ್ತು ಕುತೂಹಲವಾಗಿರುತ್ತದೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಕೆನಡಾ ಇದು ವಿಶ್ವದ 2ನೇ ಅತಿ ದೊಡ್ಡ ದೇಶವಾಗಿದ್ದು ಪಶ್ಚಿಮ ಗೋಳಾರ್ಧದಲ್ಲಿ ನೆಲೆಗೊಂಡಿದೆ. ಈ ದೇಶದಲ್ಲಿ ಬಹಳಷ್ಟು ಪ್ರದೇಶ ಮಂಜಿನಿಂದ ಕೂಡಿರುತ್ತದೆ. ಈ ದೇಶದಲ್ಲಿ ರಾತ್ರಿ ಮತ್ತು ಹಗಲು ತುಂಬಾ ವಿಚಿತ್ರವಾಗಿರುತ್ತದೆ. ಕೆನಡಾದಲ್ಲಿ ಉತ್ತರ ಮತ್ತು ಪಶ್ಚಿಮ ಭಾಗಗಳಲ್ಲಿ ಬೇಸಿಗೆ ಕಾಲದಲ್ಲಿ 51 ದಿನಗಳ ಕಾಲ ಹಗಲು ಇರುತ್ತದೆ. ಅಲಸ್ಕಾ ಅನ್ನೋದು ಅಮೆರಿಕದ ದೊಡ್ಡ ರಾಜ್ಯ ಸ್ನೇಹಿತರೆ. ಅಲಸ್ಕಾ ಅನ್ನೋದು ಅಮೆರಿಕದ ಭೂ ಪ್ರದೇಶನೇ ಅಲ್ಲ. ಇದು ಮುಂಚೆ ಅಂದರೆ 18ನೇ ಶತಮಾನದಲ್ಲಿ ರಷ್ಯಾದ ಅನ್ವೇಷಕರು ಅಲಸ್ಕಾ ತೀರವನ್ನು ತಲುಪಿ ಈ ಪ್ರದೇಶವನ್ನು ವಸಾಹತು ಮಾಡಿಕೊಂಡಿದ್ದರು. ಆ ನಂತರ 1867ರಲ್ಲಿ ಅಮೆರಿಕವು ರಷ್ಯಾದಿಂದ ಅಲಸ್ಕಾವನ್ನು ಖರೀದಿಸಿತು. ಆ ನಂತರ 1959ರಲ್ಲಿ ಅಮೆರಿಕದ 49ನೇ ರಾಜ್ಯವಾಯಿತು. ಅಲಸ್ಕಾದಲ್ಲಿ ಮಂಜು ತುಂಬಾ ಜಾಸ್ತಿ. ಮೇ 15ರಿಂದ ಜುಲೈ 15ರವರೆಗೆ ಇಲ್ಲಿ ಪೂರ್ತಿ ಹಗಲು ಇರುತ್ತೆ. ರಾತ್ರಿ ಅನ್ನೋದೇ ಇರುವುದಿಲ್ಲ. ರಾತ್ರಿ 12:30 ಇಲ್ಲಿ ಸೂರ್ಯಾಸ್ತ ಆಗುತ್ತೆ. 50 ನಿಮಿಷಗಳ ನಂತರ ಮತ್ತೆ ಸೂರ್ಯೋದಯ ಆಗುತ್ತೆ. ಈ 50 ನಿಮಿಷಗಳು ರಾತ್ರಿ ಆಗಿದ್ದರೂ ಕತ್ತಲು ಮಾತ್ರ ಇರುವುದಿಲ್ಲ. ಫಿನ್ಲ್ಯಾಂಡ್ ಈ ದೇಶ ತನ್ನ ಸುಂದರವಾದ ಸರೋವರಗಳು, ದಟ್ಟವಾದ ಕಾಡುಗಳು ಮತ್ತು ವಿಶ್ವದ ಅತಿದೊಡ್ಡ ದ್ವೀಪ ಸಮೂಹಕ್ಕೆ ಹೆಸರುವಾಸಿಯಾಗಿದೆ. ಹಾಗೆ ಈ ರಾಷ್ಟ್ರ ಅತ್ಯುನ್ನತ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳಲ್ಲಿ ಹೆಸರುವಾಸಿಯಾಗಿದೆ. ಬೇಸಿಗೆ ಕಾಲದಲ್ಲಿ ಇದು ಪ್ರವಾಸಿ ಸ್ಥಳವಾಗಿ ಬದಲಾಗುತ್ತದೆ. ಬೇಸಿಗೆ ಕಾಲದಲ್ಲಿ ಇಲ್ಲಿ ತುಂಬಾ ಜನ ಪ್ರವಾಸಿಗರು ಬರುತ್ತಾರೆ. ಆ ಸಮಯದಲ್ಲಿ ಇಲ್ಲಿ 51 ದಿನಗಳ ಕಾಲ ಹಗಲು ಇರುತ್ತದೆ. ರಾತ್ರಿ ಸಮಯ ಇದ್ದರೂ ಕೂಡ ಕತ್ತಲು ಇರುವುದಿಲ್ಲ, ಬೆಳಕಿನಿಂದ ತುಂಬಿರುತ್ತದೆ. ಅದ್ಭುತವಾದ ಪ್ರವಾಸಿ ಸ್ಥಳಗಳಲ್ಲಿ ಈ ಫಿನ್ಲ್ಯಾಂಡ್ ಕೂಡ ಒಂದು. ಐಸ್ಲ್ಯಾಂಡ್ ಯುರೋಪ್ನ ಉತ್ತರ ಭಾಗದಲ್ಲಿರುವ ಒಂದು ಚಿಕ್ಕ ದೇಶ. ಯುರೋಪ್ ದೇಶಗಳಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಇರುವ ದೇಶ. ಈ ದೇಶದಲ್ಲಿ ಮೇ 15ರಿಂದ ಜುಲೈ 15ರವರೆಗೆ ಹಗಲು ಇರುತ್ತದೆ. ಈ ರೀತಿ ಹೆಚ್ಚು ಕಾಲ ಹಗಲು ಇರುವ ಸಮಯದಲ್ಲಿ ಪ್ರಪಂಚದ ಬೇರೆ ದೇಶಗಳಲ್ಲಿ ಲಕ್ಷಾಂತರ ಪ್ರವಾಸಿಗರು ಬರುತ್ತಾರೆ. ನಾರ್ವೆ ಇದು ಜಗತ್ತಿನ ಒಂದು ಸುಂದರ ರಾಷ್ಟ್ರ. ಇದು ನಾರ್ದರ್ನ್ ಲೈಟ್ಸ್ಗೆ ತುಂಬಾ ಪ್ರಸಿದ್ಧಿ. ಇದನ್ನು ಕಂಟ್ರಿ ಆಫ್ ಮಿಡ್ ನೈಟ್ಸ್ ಅಂತ ಕರೀತಾರೆ. ಏಕೆಂದರೆ ಈ ದೇಶ ಅಂಟಾರ್ಟಿಕ್ ಸರ್ಕಲ್ ಶ್ರೇಣಿಯಲ್ಲಿ ಇರುವುದರಿಂದ ರಾತ್ರಿ ಹಗಲನ್ನು ತುಂಬಾ ವಿಚಿತ್ರವಾಗಿರುತ್ತದೆ. ಈ ದೇಶದಲ್ಲಿ ಮೇಯಿಂದ ಜುಲೈ ಮಧ್ಯದಲ್ಲಿ ಸುಮಾರು 90 ದಿನಗಳ ಕಾಲ ರಾತ್ರಿನೇ ಇರುತ್ತೆ. ಇಲ್ಲಿನ ವಾತಾವರಣ 90 ದಿನಗಳ ಕಾಲ ಸಂಜೆ ಇದ್ದ ಹಾಗೆ ಇರುತ್ತದೆ. ಇನ್ನು ಸ್ನೇಹಿತರೆ, ಒಂದೇ ಮಾತಿನ ಹೇಳಬೇಕಂದ್ರೆ ಹಗಲು ಇರುವುದೇ ಇಲ್ಲ. ಹಾಗಂತ ರಾತ್ರಿನೂ ಅಲ್ಲ. 90 ದಿನಗಳ ಕಾಲ ಸಂಜೆ ಯಾವ ರೀತಿ ವಾತಾವರಣ ಇರುತ್ತೋ ಅದೇ ರೀತಿ ಇರುತ್ತೆ. ಸ್ವೀಡನ್ ಈ ದೇಶದಲ್ಲಿ ಮೇಯಿಂದ ಆಗಸ್ಟ್ವರೆಗೆ ಹಗಲು ಇರುತ್ತೆ. ಇಲ್ಲಿ ಸುಮಾರು 100 ದಿನಗಳ ಕಾಲ ಸೂರ್ಯ ಕಾಣಿಸುತ್ತಾನೆ. ತುಂಬಾ ಜನಕ್ಕೆ ಈ ಪ್ರದೇಶದಲ್ಲಿ ರಾತ್ರಿ ಏಕೆ ಬರುವುದಿಲ್ಲ ಅಂತ ಅನುಮಾನ ಬಂದಿರುತ್ತದೆ. ವಿಜ್ಞಾನದ ಪ್ರಕಾರ ನಮ್ಮ ಭೂಮಿ ರೌಂಡ್ ಆಗಿದ್ದು ತನ್ನ ಅಕ್ಷಯದ ಪ್ರಕಾರ ಸುತ್ತುತ್ತಾ ಇರುತ್ತೆ. ಈ ರೀತಿ ಸೂರ್ಯಕಿರಣಗಳ ಅರ್ಧ ಭಾಗದಲ್ಲಿ ನಿರಂತರವಾಗಿ ಬೀಳುತ್ತವೆ. ಭೂಮಿ ತನ್ನ ಸುತ್ತುವುದರಿಂದ ಈ ಹಗಲು ರಾತ್ರಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಈ ರೀತಿ ಭೂಮಿ ಮೇಲೆ ಎಲ್ಲ ದೇಶಗಳಲ್ಲಿ 12 ಗಂಟೆ ರಾತ್ರಿ 12 ಗಂಟೆ ಹಗಲು ಸಮಾನವಾಗಿ ಇರಬೇಕು. ಆದರೆ ಭೂಮಿ ಅಕ್ಷ ನೇರವಾಗಿ ಇಲ್ಲದೆ ಸ್ವಲ್ಪ ಓರೆಯಾಗಿದೆ. ಅಂದರೆ ಭೂಮಿ 23.5 ಡಿಗ್ರಿ ಓರೆ ಅಥವಾ ಬೆಂಡಾಗಿದೆ. ಇದರಿಂದಾಗಿ ನಾರ್ತ್ ಪೋಲ್ನಲ್ಲಿ ನಿರಂತರವಾಗಿ ಸೂರ್ಯಕಿರಣಗಳು ಬೀಳುತ್ತವೆ. ಇದರಿಂದಾಗಿ ನಾರ್ತ್ ಪೋಲಿನ ದೇಶಗಳಲ್ಲಿ ಹಗಲು ಹೆಚ್ಚಾಗಿ ಇರುತ್ತದೆ. ಈ ರೀತಿ ಭೂಮಿ ಸೂರ್ಯನ ಸುತ್ತುವ ಸಮಯದಲ್ಲಿ ಈ ಕಕ್ಷೆ ವಿರುದ್ಧವಾದಾಗ ರಾತ್ರಿ ಅನ್ನುವುದೇ ಹೆಚ್ಚಾಗಿರುತ್ತದೆ. ಇದು ಭೂಮಿಯ ಮೇಲೆ ನಡೆಯುವ ಒಂದು ಅದ್ಭುತ ಆದರೆ
ನಮ್ಮ ಭೂಮಿಗೆ ಹತ್ತಿರುವ ಚಂದ್ರನ ಮೇಲೆ 14 ದಿನ ರಾತ್ರಿ 14 ದಿನ ಹಗಲು ಇರುತ್ತೆ. ಇದು ಗೆಳೆಯರೆ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.